ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ದಿನ ಓ ರೋಮಿಯೋ ಮೂವಿಯಿಂದ ಟೀಸರ್ ಬಿಟ್ಟಿದ್ದಾರೆ. ಅದರಲ್ಲಿ ಹೀರೋ ಶಾಹಿದ್ ಕಪೂರ್ ಅಂಡ್ ಹೀರೋಯಿನ್ಸ್ ತಮನ್ನಾ, ದಿಶಾ ಪಟಾಣಿ ಅಂಡ್ ದೀಪ್ತಿ ತಿಂಬ್ರಿ ಅಂತೇಳಿ, ಅದು ಅನಿಮಲ್ ನಲ್ಲಿ ಸೆಕೆಂಡ್ ಹೀರೋಯಿನ್ ಬರ್ತಾರಲ್ಲ ಸೆಕೆಂಡ್ ಹಾಫ್ ಆದ್ಮೇಲೆ. ಸೊ ದೀಪ್ತಿ ತಿಂಬ್ರಿ ಕೂಡ ಇದಾರೆ. ಇದು ರಿಯಲ್ ಈವೆಂಟ್ ಅಂತೆ, ಅಂದ್ರೆ ರಿಯಲ್ ಆಗಿ ನಡೆದಿರೋ ಕತೆ ಅಂತೆ. ಸೊ ನೋಡೋಣ, ಅದು ಟೀಸರ್ ಬಿಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಂಡ್ ಬರೋಣ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಯಾರನ್ನ ಕರೆಯಕತ್ತಾನ? है कोई और जवान? चक धक करने लगा जा के लिए जा दीजिए। इश्क में आशिक तर जाए तो रोमियो, मर जाए तो चूतिया। तो तेरे ही लिए थे, तेरे ही लिए ಇನ್ಸ್ಪೈರ್ಡ್ ಬೈ ಟ್ರೂ ಈವೆಂಟ್ಸ್ ಅಂತೆ. ಸೊ ಜನವರಿ ಇದು ಫೆಬ್ರವರಿ 13th ಗೆ ಬರ್ತಾ ಇದೆ. ಸೊ ಟೀಸರ್ ಮಾತ್ರ ಸಖತ್ತಾಗಿದೆ. ಅದರಲ್ಲಿ 2 ಫೈಟ್ಸ್ ಇದೆ, ಒಂದು ಗ್ರೌಂಡ್ ಅಲ್ಲಿ, ಇನ್ನೊಂದು ಥಿಯೇಟರ್ ನಲ್ಲಿ. ಅದು ಒಂಥರ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ ಫೈಟಿಂಗ್ಸ್. ಇನ್ನೊಂದೇಂದ್ರಲ್ಲಿ ಇದ್ರ ಫಿಲಿಂ ನಲ್ಲಿ 3 ಹೀರೋಯಿನ್ಸ್, ತಮನ್ನಾ, ದಿಶಾ ಪಟಾಣಿ ಅಂಡ್ ದೀಪ್ತಿ ತಿಂಬ್ರಿ. ಸೊ 3 ಹೀರೋಯಿನ್ಸ್ ಇದಾರೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಟೀಸರ್ ಮಾತ್ರ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇದೆ. ಸೊ ವರ್ಕೌಟ್ ಆಗ್ಬೋದು ಅಂತ ಅನ್ಸ್ತಾ ಇದೆ. ರೋಮಿಯೋ ಅಂದ್ರೇನೆ ಗೊತ್ತಲ್ಲ, ರೋಮಿಯೋ ಜೂಲಿಯಟ್ ಬಗ್ಗೆ ಗೊತ್ತಿದೆ, ಲವ್ ಫೇಲ್ಯೂರ್ ಅಂತೇಳಿ. ಸೊ ಇದರಲ್ಲಿ ಸ್ವಲ್ಪ ಬ್ಯಾಡ್ ವರ್ಡ್ಸ್, ಆ ಡೈಲಾಗ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ನೋಡಕ್ ಮಾತ್ರ ಚೆನ್ನಾಗಿದೆ. ಸೊ ವರ್ಕೌಟ್ ಆಗುತ್ತಿಲ್ಲ ಅಂತೇಳಿ ಫೆಬ್ರವರಿ 13th ನೋಡ್ಬೇಕು. ಸೊ ಅದ್ ರಿಲೀಸ್ ಆಗತ್ಲೆ ಅದ್ರ ಮೂವಿ ರಿವ್ಯೂ ಕೂಡ ಇದರಲ್ಲಿ ಕೊಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡ್ಲೇಬೇಕು. ಸೊ ಸದ್ಯಕ್ಕಂತೂ ಟೀಸರ್ ನೋಡ್ಕೊಂಡಿವಿ, ಸಖತ್ತಾಗೈತೆ. ಅದ್ರಲ್ಲಿ ವಿಜುವಲ್ಸ್, ಇನ್ನೊಂದೇನಂದ್ರೆ ಫೈಟಿಂಗ್ಸ್ ಮಾತ್ರ ಹೇಳ್ಕೊಂಡಂಗ್ ಇದಾವೆ. ಇನ್ನೊಂದೇನಂದ್ರೆ 3 ಹೀರೋಯಿನ್ಸ್ ಇಟ್ಕೊಂಡು ಅದು ಯಾವ ರೀತಿ ಪ್ರೊಸೀಡ್ ಆಗ್ತಾರೆ ಅಂತ ನೋಡ್ಬೇಕು. ಇನ್ನೊಂದೇನಂದ್ರೆ ಇದು ಟ್ರೂ ಈವೆಂಟ್ಸ್ ಅಂತೆ. 2 ಈವೆಂಟ್ಸ್ ಅಂದ್ರೆ ಅದು ನಡೆದಿದ್ದೇ ಕತೆ ತೆಗ್ದಿನಿ ಅಂತ ಹೇಳ್ತಿದ್ದಾರೆ. ಸೊ ಅದು ಹೇಗಿರುತ್ತೋ ಹೇಗಿಲ್ಲೋ, ಅದು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಬೋರಿಂಗ್ ಆಗುತ್ತೋ ಆಗಲ್ವೋ ಅಂತ ಅದು ಮೂವಿ ಬಂದ್ಮೇಲೆ ಗೊತ್ತಾಗೋದು. ಸೊ ಆವಾಗ ರಿವ್ಯೂ ಕೊಡೋಣ, ಅಲ್ಲಿವರೆಗೂ ವೇಟ್ ಮಾಡ್ಲೇಬೇಕು.